ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಸಿಲ್ ಭಯ ಆಗ್ತಾಯ್ತಾ? ಹಿಂಗೆ ಅಮ್ಮತ್ತಿದ್ದೆ ಗಾಯ್ಸ್, ವಿಸಿಲ್ ಬರ್ತಾ ಇದೆ ನನಗೂ. ಅಂದ್ರೆ ನನಗೆ ಭಯ ಗಾಯ್ಸ್, ಮುಖದ ಮೇಲೆ ಏನಾದ್ರು ಸಿಟ್ಟು ಬಿಟ್ರೆ ಅಂತ. ಅಪ್ಪ ಅಪ್ಪ ಮೆಗ್ರು ಇಷ್ಟನಾ? ಅಪ್ಪ ಮೆಗ್ರು ಬೇಕಾ? ಗಾಯ್ಸ್ ಚಾವಿ ಬೇಡ, ಚಾವಿ ನಾಷ್ಟ ಇಲ್ಲ ಏನಂತೀರಾ? ಕಣ್ಣು ಮುಚ್ಚಿಯಾ? ಮತ್ತೆ ನಾಷ್ಟ ಹೋಗ್ಯಾ? ಇವಾಗ ನಾಷ್ಟ ಹೋಗ್ಯಾ? ಯಾಕೆ? ಅಪ್ಪ ಇಷ್ಟ ಅಮ್ಮ ಇಷ್ಟನಾ? ನಮ್ಗೆ ನೀನು ಬೇಡ, ನೀನು ನಾಷ್ಟ ಹೋಗು. ಬೇಡ ನೀನು ಬೇಡ ನೀನು. ಸಾರಿ ಗೈಸ್, ಈ ರೀತಿ ಕಳ್ಸಿಕೊಂಡು ಸೊ ನೋಡಿದ್ರಲ್ಲ ಗೈಸ್, ನಾನು ಯಾವ ರೀತಿ ಹಾಲು ಪರೋಟ ಮಾಡ್ತೀನಿ ಅಂತ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಏನಪ್ಪಾ ಅಂದ್ರೆ, ನಾನು ನಮ್ಮ ಮನೇಲಿ ಏನ್ ಮಾಡ್ತಿದ್ದೀನಿ ಗೊತ್ತಾ? ಸೊ ಅದು ಕೇಳಕ್ಕಿನ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಡಿದೀರಾ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಲಾಗ್ ಮಾಡ್ತಿರೋ ರೀಸನ್ ಏನಪ್ಪಾ ಅಂದ್ರೆ, ನಾನು ಇವತ್ತು ನಮ್ಮ ಮನೇಲಿ ಹಾಲು ಪರೋಟ ಮಾಡ್ತಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸರಿ, ಹಾಯ್ ಮಾಡು, ಹಾಯ್ ಮಾಡು. ಸೊ ಲೇಟ್ ಮಾಡ್ದಿರಾ ವಿಡಿಯೋ ಒಳಗಡೆ ಹೋಗೋಣ, ಬನ್ನಿ. ಸೊ ಹಾಲನ್ನ ಬೇಯಕ್ಕೆ ಇಕ್ಕಿದ್ದೀನಿ ಗೈಸ್ ಆಲ್ರೆಡಿ. ಸೊ ಇವಾಗ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ತೆಗ್ದಿಕ್ಕಿದ್ದೀನಿ. ಸೊ ಫೋನ್ ಇಲ್ಲಿ ಸೆಟ್ ಮಾಡ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ನೋಡಿ ಚಾರ್ವಿ ವಾಟರ್ ಮಿಲನ್ ತಿಂತಾವಳೆ. ಸೊ ಗೈಸ್ ಬನ್ನಿ, ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನಾನು ಒಂದು 3 ಈರುಳ್ಳಿ ತಗೊಂಡಿದ್ದೀನಿ. ಸೊ ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಯಾಕಂದ್ರೆ ಚಾರ್ವಿನೂ ತಿಂತಾಳೆ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಹಸಿಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಸೊ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ನೋಟ್ ಜಾಸ್ತಿ ಆಗುತ್ತೆ ಅನ್ಕೊಂತೀನಿ ಗೈಸ್. ಸೊ ಅದಕ್ಕೆ 2 ತಗೊಂತೀನಿ, 1 ಬೇಡ. ಈರುಳ್ಳಿ ಜಾಸ್ತಿ ಇದ್ರೆ ಬೈತಾರ ಗೈಸ್ ನನ್ನ ಗಂಡ. ಸೊ ಇದನ್ನ ವಾಶ್ ಮಾಡ್ಕೊ ಬರ್ತೀನಿ ರೀ. ಆಯ್ತಾ? ಓ ಇರೋ ನಿಮಿಷ, ಸಣ್ಣ ಸಣ್ಣ ಚಿಕ್ಕದಾಗ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ. ಆಮೇಲೆ ಜರ್ಗ ಆ ಕಡೆ ಈರುಳ್ಳಿ ಕಟ್ ಮಾಡ್ತಿದ್ದೀನಿ, ಕಣ್ಣಲ್ಲಿ ನೀರ್ ಬರುತ್ತೆ. ಕೊಡ್ತೀನಿ, ಹೋಗು. ಕೊಡೋಕ್ಕಾಗುತ್ತೆ ಅಷ್ಟು ಸಣ್ಣದಾಗ ಕಟ್ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ. ಸೊ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಸಣ್ಣಗೆ ಕಟ್ ಮಾಡ್ತಿದ್ದೇನೆ ಗಾಯ್ಸ್. ನಾನು ಮನೇಲೆ ಇರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ನೋಡಿ ಏನೇನು ಹಾಕ್ತೀನಿ ಅಂತ. ಹೋಗು. ನೋಡಿ ಗೈಸ್, 2 ಈರುಳ್ಳಿನೇ ಜಾಸ್ತಿ ಆಯ್ತು. ಸೊ ನಾನೇನಾದ್ರೂ 3 ತಗೊಂಡಿದ್ರೆ ಇನ್ನ ಜಾಸ್ತಿ ಆಗ್ತಾ ಇತ್ತು. ಸೊ 2 ಸಾಕು. ಆಲೂಗಡ್ಡೆ ಕೂಡ ನಾನು ಕಮ್ಮಿ ತಗೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಮಧ್ಯಾಹ್ನ ಮಾಡಿದ್ದಿದೆ ಗಾಯ್ಸ್ ಪೊಂಗಲ್ಲು. ನಮ್ಮ ಹಸ್ಬೆಂಡ್ ಅದೇ ಸಾಕು ಅಂದ್ರು, ಬಟ್ ನಾನು ಸ್ವಲ್ಪ 1-2-3 ಅಷ್ಟು ಇದ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ.
ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಕಟ್ ಮಾಡ್ಕೊಂಡಿದ್ವಿ. ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚಾರುವಿಗೆ ನೋಡಿ ಎತ್ಕೊಳಕ್ ಆಗಲ್ಲ ಗೈಸ್. ಸೊ ಅದಕ್ಕೆ ಸೊ ಇವಾಗ ಇದನ್ನ ಇದಕ್ಕೆ ಹಾಕೊಳ್ಳೋಣ ತಟ್ಟೆಗೆ. ವಿಸಿಲ್ ಬರ್ತಾ ಇದೆ ಗೈಸ್. ವಿಸಿಲ್ ಬರಕ್ಕಿಂತ ಮುಂಚೆ ಆ ಕಡೆ ಹೊಡೋಗ್ಬಿಡ್ಬೇಕು ಗೈಸ್. ಯಾಕಂದ್ರೆ ಆ ವಿಸಿಲ್ದು ಮೇಲೆ ಒಂದು ಇದು ಬರ್ತಲ್ಲ ಬ್ಲ್ಯಾಕ್ ಆಗಿ, ಸೊ ಅದಿಲ್ಲ. ಆಮೇಲೆ ಬಿಸಿ ಬಿಸಿ ನೀರು ಮಕ್ಕಕ್ಕೆ ಏನಾದ್ರೂ ಎದುರು ಬಿಡುತ್ತೆ. ಸೊ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗೈಸ್ ವಿಸಿಲ್ ಬಂದ್ಮೇಲೆ ನಾನು ಕಿಚನ್ಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ನೋಡ್ತಿದ್ರಲ್ವಾ ಇದ್ರ ಮೇಲೆ ಒಂದು ಬ್ಲ್ಯಾಕ್ ಆಗಿರುತ್ತೆ, ಅದೆಲ್ಲ ಬಿದೋಗ್ಬಿಟ್ಟೈತೆ. ಸೊ ಅದಕ್ಕೆ ಈ ಹೋಲಿಂದ ವಾಟರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇರೋದು. ಸೊ ಗೈಸ್ ವಿಸಿಲ್ ಒಂದು ಬಂತು ಇವಾಗೆ. ಸೊ ಇನ್ನು ಬಂದ್ಮೇಲೆ ಒಳಗಡೆ ಹೋಗೋಣ. ಯಾಕಂದ್ರೆ ನನಗೆ ಭಯ ಗೈಸ್, ಮುಖದ ಮೇಲೆ ಏನಾದರೂ ಸಿಡಿದು ಬಿಟ್ರೆ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅದಕ್ಕೆ ವಿಸಿಲ್ ಬರೋ ತನಕ ನಾನಂತೂ ಕಿಚನ್ ಒಳಗಡೆ ಹೋಗಲ್ಲ ಗೈಸ್. ಯಾಕಂದರೆ ಆ ಹೋಳಿಂದ ಏನಾದರೂ ಅಕಸ್ಮಾತ್ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಬಿಸಿನೀರು ಎಗರ್ಬಿಟ್ರೆ ಏನು ಮಾಡೋದು ತಾನೇ. ಅದಕ್ಕೆ ನಾನು ಹೋಗಲ್ಲಪ್ಪ. ಒಂದು 4-5 ವಿಸಿಲ್ ಬಂದಮೇಲೆ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಸಿಲ್ ಭಯ ಆಗ್ತಾಯ್ತಾ? ಇವಾಗ ಹೇಳು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಲವ್ ಯು ಲವ್ ಯು ಲವ್ ಯು. ಹಿಂಗೆ ಅಮ್ಮ ಜೊತೆ ಆ ಕಡೆ ಕೈ ಲವ್ ಯು ಲವ್ ಯು. ಗಾಯ್ಸ್ ವಿಸಿಲ್ ಬರ್ತಾ ಇದೆ. ನನಗೂ ಚಾರುವಿಗೆ ತುಂಬಾ ಭಯ ಗಾಯ್ಸ್. ವಿಸಿಲ್ ಹೋದ್ಮೇಲೆ ನಾನು ಚಾರ್ವಿ ಒಳಗಡೆ ಹೋಗ್ತೀವಿ. ಓಕೆನಾ? ಬಾಯ್. ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪ ಅಪ್ಪ ಅಮ್ಮ ಇಬ್ರು ಇಷ್ಟನಾ? ಅಪ್ಪ ಅಮ್ಮ ಇಬ್ರು ಬೇಕಾ ಗಾಯ್ಸ್? ಚಾರ್ವಿ ಬೇಡ ಗಾಯ್ಸ್, ಚಾರ್ವಿನ ಹಾಸ್ಟೆಲ್ ಹಾಕೋಣ. ಏನಂತೀರಾ? ಕಣ್ಣು ಮುಚ್ಚತೀಯಾ? ನೀನ್ ಹಾಸ್ಟೆಲ್ಗೆ ಹೋಯ್ತೀಯಾ? ಇರೋ ನಿಮಿಷ ಹಾಸ್ಟೆಲ್ಗೆ ಹೋಯ್ತೀಯಾ? ಯಾಕೆ? ಅಪ್ಪ ಇಷ್ಟ ಅಮ್ಮ ಇಷ್ಟನಾ? ನಮಗ್ ನೀನ್ ಬೇಡ, ನೀನ್ ಹಾಸ್ಟೆಲ್ಗೆ ಹೋಗು. ಬೇಡ ನೀನು ಬೇಡ ನೀನು ಮಾಡ. ಸಾಯ್ತು ಆಫ್ ಮಾಡೋಣ. ಇದಿಕ್ಕನ ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗಡೆ ನಾವು ಏನು ಮಾಡೋಣ ಹೇಳಿ? ಚಪಾತಿ ಹಿಟ್ಟು ಕಲ್ಸ್ಕೊಳ್ಳೋಣ. ಓಕೆನಾ? ಇನ್ನು ಕಲ್ಸೇ ಇಲ್ಲ ಇರು ಮಗಳೇ, ಸಿಗ್ತಾ ಇಲ್ಲ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇದ್ರಲ್ಲಿ ಕಲ್ಸ್ಕೊಂತೀನಿ. ಅದು ಸಿಕ್ಕಿಲ್ಲ ಗಾಯ್ಸ್. ಏನು ಮಾಡೋಣ? ಒಂದೊಂದ್ಸತಿ ಪಾತ್ರೆ ಎಲ್ಲ ಮಿಸ್ ಆಗ್ಬಿಡುತ್ತೆ ಗಾಯ್ಸ್. ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಇಟ್ಕೊಡ್ತೀನಿ, ನಾ ಕಡೆ ಹೋಗಿ ಸ್ವಲ್ಪ. ಸೊ ನೀವು ಇಲ್ಲಿ ಫೋಕಸ್ ಮಾಡೋಣ ಬನ್ನಿ. ಪಿಚ್ಚು ಪ್ಯಾಂಟು. ಸೊ ಇಷ್ಟು ತಗೊಂಡಿದ್ದೀನಿ ಗಾಯ್ಸ್. ಇದು
ಏನೋ ಚೇರಲ್ಲಿ ಬಾತ್ರೂಮ್ ವಾಶ್ರೂಮಲ್ಲಿ ಐತೆ. ಸೊ ಜಿಯಾ ಐತೆ ಅದರಲ್ಲಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಗೈಸ್. ಗೊತ್ತಲ್ವಾ ಚಪಾತಿ ಹೆಂಗೆ ಕಲ್ಸೋದು ಅಂತ. ಏನಾಗದ ಬಿಡು. ಏನದು? ಇದು ಇನ್ನೂ ಮಾಡ್ತಾ ಇದೀನಿ, ಕೊಡ್ತೀನಿ. ಸ್ವಲ್ಪ ನೀರು ಬೇಕು ಗೈಸ್, ಮೆತ್ತಕ್ಕಾಗ್ಬಿಡುತ್ತೆ ಅನ್ಕೊಂಡೆ. ಸೊ ನೋಡಿ ಗೈಸ್, ಈ ರೀತಿ ಕಲಸಿಕೊಂಡಿದ್ದೀನಿ ಸಾಫ್ಟಾಗಿ. ಸೊ ನೋಡಿ ಆಲೂಗಡ್ಡೆ ತಣ್ಣೀರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಬಿಡಿಸಿಕ್ಕಣ. ಬಿಸಿ ಬಿಸಿಯಾಗಿದೆ ಗೈಸ್. ಇದೊಂದು ಚಿಕ್ಕದು, ಅದು 6 ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಸೊ ನೋಡಿ, 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನೇ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದ್ರಲ್ಲಿ ಹಾಕ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು ಗೈಸ್, ಆದರೆ ಬಿಸಿ ಐತೆ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಲೋಟಲ್ಲಿ ಸ್ಮ್ಯಾಶ್ ಮಾಡ್ತಿದ್ದೀನಿ. ಸ್ಮ್ಯಾಶರ್ ಇಲ್ಲ ಅಂದರೆ ಮನೆಯಲ್ಲಿ ಈ ಥರ ಲೋಟಲ್ಲೂ ಮಾಡ್ಕೋಬೋದು ಗೈಸ್, ಏನಿಲ್ಲ, ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ. ಸೊ ಹಾಗೆ ಲೋಟಲ್ಲಿ ಅಂಟ್ಕೊಂಡಿರೋದೆಲ್ಲ ಕ್ಲೀನಾಗಿ ತಗೊಳ್ಳಿ. ಒಂದ್ಸತಿ ಕ್ಲೀನಾಗಿ ಗಡ್ಡೆ ಇದ್ದರೆ ಚೆನ್ನಾಗಾಗಲ್ಲ ಗೈಸ್. ಅದಕ್ಕೆ ಸ್ಪೂನಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಚೆನ್ನಾಗಾಗೈತೆ ಇಲ್ವಾ ಅಂತ. ಸೊ ನೋಡಿ, ಚೆನ್ನಾಗಾಗೈತೆ. ಸೊ ಇವಾಗ ಸಾಸಿವೆ ಜೀರಿಗೆ ಬಿಡೋದು, ಸಾಸಿವೆ ಒಂದು ಸಾಕು. ಸಾಸಿವೆ ಆಮೇಲೆ ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ, ಅದಾದರೆ ಮಸಾಲ ಐಟಮ್ ಇದ್ರಲ್ಲಿ ಇಕ್ಕಿದ್ದೀನಿ ಗೈಸ್. ಸೊ ಇದರಿಂದ ಏನಾದರೂ ಬೇಕಂದರೆ ಎತ್ಕೊಳ್ಳೋಣ. ಏನಂದರೆ ಇದನ್ನ ಇದು ಮಾಡಿಕೊಂಡು ಇದರಲ್ಲೇ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಕೆಲವರು, ಎಲ್ಲರೂ ಹಂಗೆ ಮಾಡೋದು. ಸೊ ನಮ್ಮ ಹಸ್ಬೆಂಡ್ಗೆ ಈರುಳ್ಳಿ ಎಲ್ಲ ಹಸಿ ಆಗಿದ್ರೆ ಇಷ್ಟ ಆಗಲ್ಲ. ಸೊ ನಾನು ಇದನ್ನು ನಾವು ದೋಸೆಗೆ ಪಲ್ಯ ಮಾಡ್ಕೊತೀನಿ ನೋಡಿ, ಆ ಥರ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಮಾಡ್ತೀನಿ. ಸೊ ಬನ್ನಿ ಒಗ್ಗರಣೆ ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ನಿಮಗೆ ಬೇಕಂದರೆ ಹಾಗೆ ಮಾಡ್ಕೋಬೋದು ಗಾಯ್. ಸೊ ನಾನು ನಮ್ಮ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಆಲೂ ಪರೋಟ ಮಾಡ್ತಿದ್ದೀನಿ, ಪ್ಲೀಸ್ ಬೈಕೊಬೇಡಿ. ಸೊ ಬನ್ನಿ ಅದನ್ನು ಫ್ರೈ ಮಾಡೋಣ. ಫ್ರೈ ಮಾಡೋಕ್ಕೆ ಫಸ್ಟು ಒಂದು ಸೊ ಈ ತವಲ್ಲಿ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಅಷ್ಟೇ ಇರೋದಲ್ವ, ಸ್ವಲ್ಪನೇ ಇದೆ, ಸಾಕು ಅಷ್ಟೇ. ಸೊ ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ಗಾಯ್ಸ್,
ಆಲೂ ಪಲ್ಯಗೆ ಹೆಂಗೆ ಮಾಡ್ತೀವಿ ಹಾಗೆ, ಆದರೆ ಆಲೂ ಪಲ್ಯಗೆ ನಾವು ಖಾರದ ಪುಡಿ ಹಾಕಲ್ಲ. ಸೊ ಇದಕ್ಕೆ ಹಾಕಬೇಕು ಗರಂ ಮಸಾಲ, ಖಾರದ ಪುಡಿ ಎಲ್ಲ ಹಾಕಿದ್ರೆ ಸ್ವಲ್ಪ ಸ್ಪೈಸಿನೆಸ್ ಸಿಗುತ್ತೆ. ಸೊ ಬನ್ನಿ ಇವಾಗ ನಾನು ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡಬೇಕು ಗೈಸ್, ಯಾಕಂದರೆ ಸ್ಟ್ಯಾಂಡ್ ಅಷ್ಟು ದೂರ ಹೋಗಲ್ಲ. ಸೊ ಕೈಯಲ್ಲಿ ಇಟ್ಕೊಂಡು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಹೇಗೋ ಒಂಥರ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನ ಸ್ವಲ್ಪ ಹತ್ರ ತೊಗೊಬರ್ತೀನಿ, ಅವಾಗೆಲ್ಲ ಕಾಣಿಸುತ್ತೆ. ಸೊ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಬಿಸಿ ಆಗೈತೆ. ಸೊ ಎಣ್ಣೆ ಸ್ವಲ್ಪ ಯಾಕಂದರೆ ಚಪಾತಿಗೂ ಹಾಕ್ತೀವಲ್ಲ, ಸ್ವಲ್ಪ ಅದು ಫ್ರೈ ಆಗೋದಕ್ಕಷ್ಟೇ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅನ್ಬೇಕು. ಅಂದಮೇಲೆ ಆ ಕಡೆ ಹೋಗು, ನಾವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಕೊತ್ತಂಬರಿನ ಸ್ಕಿಪ್ ಮಾಡಿದ್ದೀನಿ ಗಾಯ್ಸ್, ಯಾಕಂದರೆ ನಮ್ಮ ಹಸ್ಬೆಂಡ್ ಕೊತ್ತಂಬರಿ ಹಾಕಿದ್ರೆ ತಿನ್ನಲ್ಲ. ಅದಕ್ಕೆ ನೋಡಿ ಗಾಯ್ಸ್, ಆಲ್ಮೋಸ್ಟ್ ಫ್ರೈ ಆಗೈತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಯಾಕಂದರೆ ಅರಿಶಿನ ಸ್ಮೆಲ್ ಬರುತ್ತಲ್ಲ ಗಾಯ್ಸ್. ಸ್ವಲ್ಪ ಫ್ರೈ ಮಾಡಿದ್ರೆ ಅರಿಶಿನ ಸ್ಮೆಲ್ ಬರಲ್ಲ ಅಂತ. ಸೊ ಇದು ತುಂಬ ಸಿಂಪಲ್ ಆಯ್ತು, ನಾನು ಮನೇಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸೊ ಯಾರು ಬೈಕೊಬೇಡಿ, ಏನು ಬರೀ ಇಷ್ಟರಲ್ಲೇ ಮಾಡ್ತಾ ಇದ್ದಾರಂತ. ಸೊ ಅರಿಶಿನ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಫ್ರೈ ಆಗುತ್ತೆ. ಸೊ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿರೋದೆಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ಆಲೂಗಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಹಾಗೆ ಮಾಡೋಕ್ಕೆ, ಹಾಗೆ ತಿನ್ನೋಕ್ಕೆ ಇಷ್ಟ ಗಾಯ್ಸ್. ನಾರ್ಮಲಾಗಿ ಮಾಡ್ತಾರಲ್ಲ ಹಾಕ್ಕೊಂಡು ಹಾಗೆ ಇಷ್ಟ, ಬಟ್ ನಮ್ಮ ಗಂಡನಿಗೆ ತಿನ್ನಲ್ವಂತೆ. ಸೊ ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ಖಾರದ ಪುಡಿ. ಅದಾದಮೇಲೆ ಗರಂ ಮಸಾಲ ಸ್ವಲ್ಪ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡಾದ್ಮೇಲೆ ಒಂದ್ಸತಿ ತಣ್ಣಗಾದ್ಮೇಲೆ ಕೈಯಲ್ಲಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊ. ಸೊ ಇದನ್ನ ತೆಗೆದುಬಿಡೋಣ. ಆಯಿತು, ಈಗ ಬಂದೈತೆ. ಸ್ವಲ್ಪ ತಣ್ಣಗಾಗಲಿ. ಸೊ ಅದು ಸ್ವಲ್ಪ ತಣ್ಣಗಾಗೋ ತನಕ ಇಟ್ಬಿಟ್ಟು ಆಮೇಲೆ ಇನ್ನೊಂದ್ಸತಿ ಕೈಯಲ್ಲಿ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು ತಣ್ಣಗಾಗೋ ತನಕ ಇದ್ದು. ಸೊ ಗೈಸ್ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಕರೆಕ್ಟಾಗಿದೆಯಾ ಅಂತ. ಸೊ ಸ್ವಲ್ಪ ಕಮ್ಮಿ ಇದೆ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ನೋಡಿದ್ರೆ ಗೈಸ್ ಎಷ್ಟು ಕಲರ್ ಬಿಸಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ. ಸೊ ಇದು ಸ್ವಲ್ಪ ಆರಬೇಕು ಗೈಸ್. ನಾವು ನೋಡಿ ಗೈಸ್, ಉಪ್ಪೆಲ್ಲ ಹಾಕ್ಕೊಂಡೆ, ಹೂವು ಕರೆಕ್ಟ್ ಆಗೈತೆ. ಸೊ ಎಷ್ಟು ಕಲರ್ಫುಲ್ ಆಗೈತೆ ನೋಡಿದ್ರೆ. ಇದು ಸ್ವಲ್ಪ ಆರಬೇಕು ಗೈಸ್. ನಾವು ಹಾಗೆ ಮಾಡ್ಕೊಳ್ಳೋಕೆ ನಾವು ಚಪಾತಿ ಒಳಗಡೆ ಇಕ್ಕಿ ತೀಡ್ಬೋದಾಗಿತ್ತು. ಇಲ್ಲ ಗೈಸ್, ಸೊ ನಾವು ಚಪಾತಿ ಮಾಡಿಬಿಡ್ಬೋದಾಗಿತ್ತು. ಸೊ ಇದು ನೋಡಿ ಹೊಗೆ ಕಾಣಿಸ್ತೈತಾ? ಹಾಂ, ಇದು ಬಿಸಿ ಇರೋ ಕಾರಣದಿಂದ
ಅಲ್ಲಿ ಇಟ್ಬಿಡ್ತೀನಿ ಗೈಸ್, ಸ್ವಲ್ಪ ಬಿಸಿ ಆಗ್ತದೆ ಕೈ. ಸೊ ರೌಂಡ್ ಮಾಡ್ಕೊಳ್ಳೋಣ, ಎಷ್ಟು ಚಪಾತಿ ಬರುತ್ತೆ ನೋಡೋಣ. ಆಯ್ತು ಗೈಸ್, ಇಲ್ಲಿ ಕೂತು ಸೊ ಇದನ್ನು ರೌಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಷ್ಟು ದೊಡ್ಡ ಮಾಡ್ಕೊತೀನಿ ಗೈಸ್. ಇವಾಗ ಇಲ್ಲೇ ಮಾಡ್ಕೊಂಡು ಕ್ಲೀನಾಗಿ. ಚಪಾತಿ ಕಲ್ಲಿಲ್ಲ ಗೈಸ್, ನಾನು ಇಸ್ಕೊಂಡಿಲ್ಲ. ನಾನು ಇಲ್ಲೇ ಸರ್ಜಾ ಮೇಲೇ ಇದ್ರ ಮೇಲೇ ಚಪಾತಿ ಉಜ್ಜೋದು. ಕ್ಲೀನಾಗಿ ಒರೆಸ್ಬಿಟ್ಟು ಅಲ್ಲೇ ಮಾಡ್ತೀನಿ. ಸೊ ನೋಡಿ ನೋಡಾಯ್ತು ಗೈಸ್. 4 ಸ್ವಲ್ಪ ದೊಡ್ಡದಾಗಿ ಇಟ್ಕೊತಿದ್ದೀನಿ ಗೈಸ್, ಯಾಕಂದರೆ ಅದು ಆಳು ಬೇರೆ ಹಾಕಬೇಕಲ್ವಾ. ಸೊ ಅದಕ್ಕೆ ಎಷ್ಟೊಂದು 2 3 4 5 ಆಗುತ್ತೆ ಗೈಸ್. 7 ಗೈಸ್. ಇದು ಜಾಸ್ತಿ ದೊಡ್ಡದಾಯ್ತು ಅಂತ ಸ್ವಲ್ಪ ಚಿಕ್ಕ ಚಪಾತಿ ಮಾಡೋಣ ಚಾರ್ವಿಗೆ. ಸೊ ನಮ್ಮೊಂದು 2 3 4 5 6 7 ಆಗೈತೆ ಇದೊಂದು ಚಿಕ್ಕದು ಚಾರ್ವಿಗೆ. ಸೊ ಈ ಬೇಡ ಇರಲಿ. ಸೊ ಇದು ರೌಂಡ್ ಅಲ್ಲೇ ಜಾಸ್ತಿ ಆಯ್ತು ಗೈಸ್. ಬಿಸಿ ಇದೆ ಸ್ವಲ್ಪ ಲೈಟಾಗಿ. ಸೊ ನೋಡಿ 2 ಸೊ ಇದರಲ್ಲಿರೋದೆಲ್ಲ ಎತ್ಕೊಬಿಡೋಣ ಗೈಸ್. ಏನು ಕೈಯಲ್ಲೇ ಮಾಡ್ತಾರೆ ಅನ್ಕೊಬೇಡಿ, ಕೈ ಕ್ಲೀನಾಗಿ ವಾಶ್ ಮಾಡಿದರೆ ಸಾಕು. ಸೊ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. 1 2 3 4 5 6 7 ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ ಗೈಸ್, ಯಾಕಂದರೆ ಹಸಿದು ದೊಡ್ಡದಾಗಿ ಇಟ್ಕೊಂಡಿಲ್ಲ. ಸೊ ಅದಕ್ಕೆ ಸೊ ಹಾಲುದು ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳೋಣ ಗೈಸ್, ಯಾಕಂದರೆ ಅದೆಲ್ಲ ಈಚೆ ಬರ್ತೈತೆ. ಸೊ ನೋಡಿ ಈ ಕ್ವಾಂಟಿಟಿಯಲ್ಲಿ ತೊಗೊತಾ ಇದ್ದೀನಿ. ಸೊ ಅದಾದಮೇಲೆ ಕ್ಲೀನಾಗಿ ಫೋಲ್ಡ್ ಮಾಡೋಣ. ಸೊ ನೋಡಿ ಗೈಸ್, ಇವಾಗ ಕರೆಕ್ಟಾಗಿ ಬರ್ತೈತೆ. ಆಮೇಲೆ ಅದ್ರ ಮೇಲೆ ಇಟ್ಟು ಹಾಕ್ಕೊಂಡು ತಿರುಗಿಸೋಣ. ತುಂಬ ಪ್ರೆಸರ್ ಬಿಡಬೇಡಿ ಗೈಸ್, ಆವಾಗೇ ಒಳಗಡೆ ಇರೋದೆಲ್ಲ ಈಚೆ ಬರ್ತೈತೆ. ಸೊ ಲೈಟಾಗಿ ಇದು ಮಾಡ್ಕೊಳ್ಳಿ. ನೋಡಿ ಇವಾಗ ಬಂತು. ತುಂಬ ಪ್ರೆಸರ್ ಕೊಟ್ಟರೆ ಹಾಲು ಎಲ್ಲ ಈಚೆ ಬಂದ್ಬಿಡುತ್ತೆ ಗೈಸ್. ಸೊ ನೋಡೋದಲ್ವಾ, ನೋಡಿ ಈ ರೀತಿ ಬಂದೈತೆ. ಸೊ ಮೆತ್ತಕ್ಕೆ ಎತ್ಕೊಳ್ಳಿ ಸ್ವಲ್ಪ. ಫೈನಲಿ ಗೈಸ್ ನೋಡಿ ಈ ರೀತಿ ಬಂದೈತೆ. ಸೊ ಇವಾಗ ಇದನ್ನ ಸುಡೋಣ ಗೈಸ್. ಇವಾಗ ಚಪಾತಿ ಸುಡೋಣ. ಬಾಕ್ಸ್ ಎತ್ಕೊತಾ ಇದ್ದೀನಿ ಗೈಸ್. ನಮ್ಮ ಹಸ್ಬೆಂಡ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಸೊ ಹಾಲ್ಟ್ ಬಾಕ್ಸಲ್ಲಿ ಹಾಕಿಕ್ಕೋಣ ಅಂತ. ಚಾರ್ವಿ ಸೌಟ್ ಕೊಡಮ್ಮ, ಸೌಟ್ ಎತ್ಕೊಂಡೋಗಿದೆಯಲ್ಲ ಕೊಡು. ಸೊ ಇದು ಬಿಸಿ ಆಗಬೇಕಾದ್ರೆ ಇದೆಲ್ಲ ಹಾಲು ಬಿಟ್ಕೊಳುತ್ತೆ ಗೈಸ್. ಸೊ ನಿಮ್ಮ ಬಟ್ಟೆ ತಗೊಂಡು ಹಸ್ಕೊಳ್ಳಿ. ಉಜ್ಜಿಟ್ಕೊಂಡಿರೋ ಚಪಾತಿನ ಹಾಕೋಣ. ಈ ರೀತಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಗೈಸ್. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಹಾಲು ಪರೋಟಾಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಚೆನ್ನಾಗಿ ಇದು ಮಾಡ್ಕೊಳ್ಳೋದು.
ಅಲ್ಲ ಗೈಸ್, ನಾನು ಯಾವ ರೀತಿ ಆಲೂ ಪರೋಟ ಮಾಡ್ತೀನಿ ಅಂತ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಮತ್ತು ಮೊಸರು ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಗೈಸ್ ಟೇಸ್ಟು. ಸೊ ನೋಡಿ, ಸೊ ನಾನು ಇವಾಗ ತಿಂತಾ ಇಲ್ಲ, ನಮ್ಮ ಹಸ್ಬೆಂಡ್ ಬಂದಮೇಲೆ ನಾನು ಅವರು ತಿಂತೀವಿ. ಆವಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಗೈಸ್, ನಾನು ಇದರದೊಂದು ಚಿಕ್ಕ ಶಾರ್ಟ್ ಹಾಕ್ತೀನಿ, ಸೊ ನೋಡಿಕೊಂಡು ಬನ್ನಿ. ಓಕೆ, ಬರೋ ಒಳಗಡೆ ನನ್ನ ಮಗಳು ಏನು ಕತೆ ಮಾಡಿಕ್ಕಿದಲ್ಲ ಗೊತ್ತಾ, ತೋರಿಸ್ತೀನಿ ಬನ್ನಿ. ಸೊ ನೋಡಿ ಗೈಸ್, ಇಟ್ಟಿಗೆ ಅಂತ ಕೊಟ್ಟರೆ ಈ ಚೇರ್ ಫುಲ್ಲು ಗಲೀಜು ಮಾಡಿಕ್ಕಿದ್ದಾಳೆ. ಸೊ ಕೆಳಗಡೆ ಎಲ್ಲ ಚೆಲ್ಲಿದ್ದಾಳೆ. ಸೊ ನೋಡಿ, ಇಲ್ಲೆಲ್ಲ ಒರೆಸಿ, ಸೊ ನೋಡಿ ಬೆಲ್ಶೀಟ್ ಮಾಡಿ ಇಲ್ಲ ಆಟಾಡಿ, ಸೊ ಇಷ್ಟೆಲ್ಲ ಸ್ಥಿತಿ ಮಾಡಿರೋದು ಇವಳೆ. ಇಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಇವಾಗ ಕ್ರೀಮಲ್ಲಿ ಆಡ್ತಾವಳೆ. ಡ್ರಾಮಾ ಚಾಕ್ಲೇಟ್ ಎಲ್ಲ ಇಲ್ಲ, ಪ್ಲೀಸ್ ಎಲ್ಲ ಇಲ್ಲ. ಸಾರಿ ಕೇಳಿ ಕ್ಲೀನಾಗಿ ನೋಡಿ ಗೈಸ್. ಆ ಕೂದಲಿಗೆ ಎಷ್ಟು ಸತಿ ಕ್ಲಿಪ್ ಹಾಕ್ತೀನಿ, ಆ ಕೂದಲು ಕ್ಲಿಪ್ ಎಲ್ಲ ಹಾಕಿದೆ, ಎಲ್ಲ ಬಿಚ್ಚಿ ಬಿಸಾಕ್ಬಿಟ್ಟು ಬಂದವಳು. ಹೆಂಗೆ ಕೂದಲು ಬಿಟ್ಕೊಂಡಿರೋದೇ ಅವಳಿಗೆ ಇಷ್ಟ ಗೈಸ್. ನೋಡಿ ಹೆಂಗಿದ್ದಾಳೆ. ಚಾಕ್ಲೇಟು ಕೊಡ್ತಾರೆ, ಚಾಕ್ಲೇಟು. ಅವಳಿಗೆ ಇವಾಗ ಊಟ ಮಾಡಿಸ್ದೆ. ಸೊ 10:30 ಆಗೈತೆ ಗಾಯ್ಸ್, ಇನ್ನೂ ಬಂದಿಲ್ಲ ಅವರು. 20 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು, ಕಾಲ್ ಮಾಡಿ. ಇವಾಗ ತಿನ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಓಕೆ, ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಚಾಕೆಟು ಏನ್ ಚಾಕೆಟು? ಹಾಯ್ ಚಿನ್ನಿ. ಸೊ ಇವಾಗ ಬಂದವ್ರು ಗೈಸ್. ನೋಡಿ ಟೈಮ್. ಚೆನ್ನಾಗೈತಾ? ನಿನಗೆ ಅದು ಫ್ರೈ ಮಾಡ್ಬಿಡ್ತಾನೆ ಹಾಕ್ಬೇಕು, ಹಂಗೆ ಹಾಕೋರು ಇಷ್ಟ ಆಗಲ್ಲ ತಾನೆ. ನೋಡಿ ಗೈಸ್, ತಿಂತಾ ಇದ್ದೀನಿ. ಅಲ್ಲಿ ಬರಿ, ಇಲ್ಲಿ ಬರಿ, ತೋರಿಸ್ತೀನಿ ಬಾ. ಇಲ್ಲಿ ಬರಿ, ಇಲ್ಲಿ ಬರಿ. ಇಲ್ಲತ್ತೋ ಕುಡಿತಾರ ನೋಡಿದ್ರೆ. ಚೆನ್ನಾಗೈತೆ ಗೈಸ್, ನಮ್ಗೆ ಇಷ್ಟ ಆಯ್ತು. ಸೊ ನಾನು ತಿನ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಫೈನಲಿ ತಿಂದಿದ್ದಾಯಿತು. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಸೊ ನಿಮ್ಮ ಪ್ರೀತಿ ಐಶು ಮುದ್ದಾದ ಮಾತು ಕೇಳಿಸ್ಕೊಳ್ಳೋಕ್ಕೆ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.